ಚಿಕ್ಕಬಳ್ಳಾಪುರ ನಗರದ ಕಂದವಾರ ಬಾಗಿಲಿನ ಅರುಣ್ ಕುಮಾರ್ ಹಾಗೂ ನಿಮಾಕಲಕುಂಟೆಯ ಚೈತ್ರ ಒಂದೇ ಸಮುದಾಯಕ್ಕೆ ಸೇರಿದವರು. ಸುಮಾರು 5 ವರ್ಷಗಳ ಹಿಂದೆ ಆರಂಭವಾದ ಪರಿಚಯ ಪ್ರೀತಿಗೆ ತಿರುಗಿತ್ತು. ಇಬ್ಬರು ಮದುವೆಯಾಗುವ ಕನಸು ಕಂಡಿದ್ರು. ವಯಸ್ಸಿನ ಅಡ್ಡಿಯಿಂದ ತಮ್ಮ ಪ್ರೀತಿಯನ್ನು ಮುಂದುವರಿಸಿಕೊಂಡು ಬಂದಿದ್ರು. ಇದೀಗ ಚೈತ್ರಾಗೆ 19 ವರ್ಷ ಪೂರ್ಣಗೊಂಡ ಬಳಿಕ ಇಬ್ಬರು ಮದುವೆಯಾಗಲು ನಿರ್ಧರಿಸಿದ್ದು, ಆದರೆ ಈ ಸಂಬಂಧಕ್ಕೆ ಯುವತಿಯ ಪೋಷಕರ ವಿರೋಧ ವ್ಯಕ್ತವಾಗಿತ್ತು. ಇದರಿಂದ ಅರುಣ್ ಕುಮಾರ್ ಮತ್ತು ಚೈತ್ರ ಮನೆ ಬಿಟ್ಟು ಹೊರಟು ಶನಿವಾರದಂದು ದೊಡ್ಡಬಳ್ಳಾಪುರ ವ್ಯಾಪ್ತಿಯ ದೇವಸ್ಥಾನವೊಂದರಲ್ಲಿ ತಾಳಿ ಕಟ್ಟಿಕೊಂಡು ವಿವಾಹವಾಗಿದ್ರು. ಇತ್ತ ಮಗಳು ಮನೆಯಲ್ಲಿ ಕಾಣಿಸದ ಹಿನ್ನೆಲೆಯಲ್ಲಿ ಚೈತ್ರಾ ಪೋಷಕರು ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಕಾಣೆಯಾದ ಬಗ್ಗೆ ದೂರು ದಾಖಲಿಸಿದ್ರು. ಬಳಿಕ ಮದುವೆಯಾಗಿರುವ ವಿಷಯ ತಿಳಿಯುತ್ತಿದ್ದಂತೆ ಯುವತಿಯ ಪೋಷಕರು ನ್ಯಾಯ ಪಂಚಾಯಿತಿ ಮಾಡೋಣ ಎಂದು ಹೇಳಿ ನವಜೋಡಿಯನ್ನು ಕರೆಸಿಕೊಂಡಿದ್ದಾರೆ. ಆದರೆ ಮಾತುಕತೆ ನಡೆಸುವ ಬದಲು ಚೈತ್ರಾಳನ್ನು ತಮ್ಮೊಂದಿಗೆ ಕರೆದುಕೊಂಡು ಹೋಗಿ ಆಕೆಯ ಕುತ್ತಿಗೆಯಲ್ಲಿದ್ದ ತಾಳಿಯನ್ನು ಕಿತ್ತೆಸೆದಿದ್ದಾರೆ ಎನ್ನಲಾಗಿದೆ. ಈ ಬೆಳವಣಿಗೆಯಿಂದ ಮನೆನೊಂದ ಅರುಣ್ ಕುಮಾರ್ ನೇರವಾಗಿ ಪೊಲೀಸ್ ಠಾಣೆಗೆ ತೆರಳಿ ತನ್ನ ಪತ್ನಿಯನ್ನು ಪೋಷಕರು ಬಲವಂತವಾಗಿ ಕರೆದುಕೊಂಡು ಹೋಗಿದ್ದು ತನ್ನ ಮೇಲೆ ಬೆದರಿಕೆ ಹಾಕಿದ್ದಾರೆ ಎಂದು ದೂರು ನೀಡಿದ್ದಾರೆ. 5 ವರ್ಷದಿಂದ ಲವ್ ಮಾಡ್ತಾ ಇದ್ವಿ. ಆ ಹುಡುಗಿನ ಅವ್ರ ಮನೆಯಲ್ಲಿ ಹೇಳಿದ್ದಾಳೆ, ಅವ್ರು ಒಪ್ಪಲಿಲ್ಲ. ಬಟ್ ಮದುವೆ ಆಗಬೇಕು ಅಂತ ಆಗಿದ್ರು ಅವರೇ ದೊಡ್ಡವರೇ ಮಾತಾಡೋಣ ಬಂದು ಕರ್ಸ್ಕೊಂಡ್ರು. ಅವ್ರು ಬಂದ್ಬಿಟ್ಟು ಮಾತಾಡಿದ್ರೆ ಹುಡುಗಿನ ಕರ್ಕೊಂಡು ಹೊರಟೋದು ತಿರುಗಿಟಾನು. ಸ್ಟೇಷನಲ್ಲಿ ನಾವು ಕಂಪ್ಲೇಂಟ್ ಕೊಟ್ಟಿಲ್ಲ ಅಂದಿದ್ರು. ಇಲ್ಲಿ ಬಂದು ನೋಡಿದ್ರೆ ಕಂಪ್ಲೇಂಟ್ ಆಗಿದೆ. ಅದಕ್ಕೆ ನಾನು ರಿಟರ್ನ್ ಕಂಪ್ಲೇಂಟ್ ಹಾಕ್ದೆ. ಆವಾಗ ಸರ್ ಅವ್ರು ನೋಡಿಬಿಟ್ಟು ಮದುವೆ ಮಾಡಿದ್ರು. ಕರೆಸಿದ್ರು, ಅವ್ರೇನು ಮಾತಾಡ್ದಿರ ಪಾಪ ಹುಡುಗಿನ ಹೇಳ್ಕೊಂಡು ಹೊರಟೋಗಿದ್ದು. ಅದರಿಂದ ಅವ್ರ ಕಡೆಯಿಂದ ಏನೋ ಅಕಸ್ಮಾತ್ ನಮ್ಮಿಬ್ಬರಲ್ಲಿ ಯಾರಿಗಾನ ತೊಂದರೆ ಆದರೆ ಅವ್ರ ಮನೆಯವ್ರ ಮೇಲೆ ಅಂದ್ಬಿಟ್ಟು ಹೇಳ್ತಾರೆ. ಫಸ್ಟ್ ಒಂದು ಶನಿವಾರ ಆಗಿದ್ದಿತ್ತು. ಆಮೇಲೆ ಬೆಳಗ್ಗೆ ಬಂದೆ, ಅವರೇ ಕರೆದ್ರು, ಇಲ್ಲಿಗೆ ಬಾ ಏನೋ ಮಾತಾಡೋಣ ಅಂದರು. ಅದಕ್ಕೆ ಹೋಗಿ ಮಾತಾಡ್ಸೋಣ ಅಂದ್ಬಿಟ್ಟು ಹೋದರೆ ಅವ್ರು ಮಾತಾಡಲಿಲ್ಲ. ಬಂದುಬಿಟ್ಟು ಹುಡುಗಿನ ಹೇಳ್ಕೊಂಡು ಹೊರಟೋಗ್ಬಿಟ್ಟು ಆಮೇಲೆ ನಾನು ಸ್ಟೇಷನ್ ಹತ್ರ ಬಂದು ಕಂಪ್ಲೇಂಟ್ ಮಾಡಿದ ತಕ್ಷಣ ಅವ್ರು ಬರಲಿಲ್ಲ. 2 ದಿನ ಸತಾಯಿಸಿದ್ರು, ಅಲ್ಲಿಂದ ಹಂಗೆ ಅಂದ್ಬಿಟ್ಟು. ಆಮೇಲೆ ಇಲ್ಲಿ ಮಾತಾಡಿಬಿಟ್ಟು ತಾಳಿನೂ ಅವ್ರು ಕೊಡಲಿಲ್ಲ, ಎಲ್ಲೋ ಕಿತ್ತಾಕಿದಾರಂತೆ, ಅದು ಕೊಡಲಿಲ್ಲ. ಹೋದ್ರೆ ಅವಳನ್ನು ಬಿಟ್ಟಾಕ. ಇನ್ನು ಇದಕ್ಕೆ ಮೊದಲು ಕಾಣೆಯಾದ ಪ್ರಕರಣ ದಾಖಲಿಸಿದ್ದ ಚೈತ್ರಾ ಪೋಷಕರು ಯುವತಿಯನ್ನು ವಾಪಸ್ ಕರೆತಂದಿದ್ರು. ಪೊಲೀಸರಿಗೆ ಯಾವುದೇ ಮಾಹಿತಿ ನೀಡಿರಲಿಲ್ಲ. ಅರುಣ್ ನೀಡಿದ ದೂರಿನ ಹಿನ್ನೆಲೆಯಲ್ಲಿ ಪೊಲೀಸರು ಚೈತ್ರಾಳನ್ನು ಠಾಣೆಗೆ ಕರೆಸಿ ವಿಚಾರಣೆ ನಡೆಸಿದ್ದಾರೆ. ವಿಚಾರಣೆ ವೇಳೆ ನಾವಿಬ್ಬರು ಸ್ವ ಇಚ್ಛೆಯಿಂದ ಮದುವೆಯಾಗಿದ್ದೇವೆ, ನಾನು ನನ್ನ ಪತಿಯ ಜೊತೆಯೇ ಹೋಗುತ್ತೇನೆ ಎಂದು ಚೈತ್ರಾ ಸ್ಪಷ್ಟಪಡಿಸಿದ್ದಾಳೆ. ಇನ್ನು ಯುವತಿ ಮೇಜರ್ ಆಗಿರುವುದನ್ನು ಖಚಿತಪಡಿಸಿಕೊಂಡ ಬಳಿಕ ಚಿಕ್ಕಬಳ್ಳಾಪುರ ಮಹಿಳಾ ಪೊಲೀಸ್ ಠಾಣೆಯ ಆರಕ್ಷಕ ನಿರೀಕ್ಷಕರಾದ ಯಶವಂತ್ ಕಾನೂನುಬದ್ಧವಾಗಿ ಅಗತ್ಯ ಕ್ರಮ ಕೈಗೊಂಡು ಠಾಣೆಯಲ್ಲಿಯೇ ಇಬ್ಬರಿಗೂ ಮದುವೆ ನೆರವೇರಿಸಿ ಒಟ್ಟಿಗೆ ಬದುಕಲು ಅವಕಾಶ ಕಲ್ಪಿಸಿದ್ದಾರೆ. ಆದರೆ ಅವ್ರ ಅಪ್ಪ ಅಮ್ಮ ಬಂದರು, ನಮ್ಮ ಅಪ್ಪ ಅಮ್ಮ ಹೋದರು. ಹುಡುಗಿನ ಕೇಳಿದ್ರು, ಹುಡುಗಿ ಇಲ್ಲ, ಇಬ್ಬರು ಬೇಕು ಅಂತ ಕೇಳಿದ್ರು. ಫಸ್ಟಲ್ಲಿ ಅವ್ರು ಸಾಹೇಬ್ರು ಇದ್ಕೊಂಡು ಇಬ್ಬರಲ್ಲಿ ಒಬ್ಬರನ್ನು ಅಷ್ಟೇನಮ್ಮ ಕರೆಕ್ಟಾಗಿ ಹೇಳಂದ್ರೆ ಆ ಹುಡುಗಿ ಇಲ್ಲ, ಹುಡುಗನ ಜೊತೆನೇ ಹೋಗ್ತೀನಿ ಅಂದರು. ಮದುವೆ ಮಾಡಿಕೊಟ್ರು ಅವರೇ ಸಾಹೇಬ್ರವರು. ಚಿಕ್ಕಬಳ್ಳಾಪುರ ಹತ್ರ ನಮ್ಮ ಏಜ್ 19 ರನ್ನಿಂಗಲ್ಲಿದೆ. ಸೊ ನಮ್ಮದು 5 ಇಯರ್ಸ್ ಲವ್. 5 ಇಯರ್ಸ್ ಲವ್ ಅಂದರೆ ಇಬ್ಬರು ನೋಡಿ ಇಷ್ಟಪಟ್ಟಿದ್ದು. ಸೊ ಮನೇಲಿ ಕೇಳಿದ್ವಿ, ಬೇಡ ಅಂದರು. ಆದಮೇಲೆ ಏಜ್ ಆದಮೇಲೆ ನಾವೇ ಮದುವೆ ಆದ್ವಿ ಅಷ್ಟೇ. ಯಾವ ಥರ ಪರಿಚಯ ಆದರು? ಫಂಕ್ಷನ್ಗೆ ಬಂದಾಗ ಇಬ್ಬರು ಇಷ್ಟಪಟ್ಟಿದ್ದು. ಆಮೇಲೆ ಫೋನಲ್ಲಿ ಕಮ್ಯುನಿಕೇಷನಲ್ಲಿ ಲವರ್ಸ್ ಆಗಿ. ಅರುಣ್ ಕುಮಾರ್ ಇದೆ, ಚಿಕ್ಕಬಳ್ಳಾಪುರ ಕಂದವಾರ. ಬೇಡ, ಮದುವೆ ಆಗಬೇಡ ಅಂತ ಇವತ್ತು ಬಂದಿದ್ದರು. ಕೇಸ್ ಆಯಿತು. ಸೊ ನಾವು ಇಷ್ಟಪಟ್ಟು ನಾವು ಮದುವೆ ಮಾಡ್ಕೊಂಡಿದ್ದೀವಿ ಅಂತ ಹೇಳಿದ್ವಿ. ಇಲ್ಲೇ ಸ್ಟೇಷನ್ನಲ್ಲಿ ಅವ್ರ ಅಪೋಸಿಟ್ ಮಾಡಿದ್ದಾರೆ. ಸೊ ಅದಕ್ಕೆ ಅವ್ರು ಮೆಚ್ಚೋ ಥರ ಜೀವನ ನಡೆಸಬೇಕು ಅಂತ ಅಂದ್ಕೊಂಡಿದ್ದೀವಿ. ಮಗಳನ್ನು ಕರೆದುಕೊಂಡು ಬಂದಿದ್ದ ಪೋಷಕರು ಯಾವುದೇ ಫಲ ಸಿಗದೆ ಬಂದ ದಾರಿಗೆ ಸುಂಕವಿಲ್ಲ ಎನ್ನುವಂತೆ ವಾಪಸ್ ತೆರಳಿದ್ದಾರೆ. ಒಟ್ಟಾರೆ ಪ್ರೀತಿಗೆ ವಿರೋಧ, ತಾಳಿ ಕಿತ್ತೆಸೆದ ವಿವಾದ, ಕೊನೆಗೆ ಪೊಲೀಸ್ ಠಾಣೆಯಲ್ಲಿಯೇ ಮದುವೆ. ಚಿಕ್ಕಬಳ್ಳಾಪುರದಲ್ಲಿ ನಡೆದ ಈ ಘಟನೆ ಇದೀಗ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಮೇಜರಾದ ಯುವತಿಯ ಇಚ್ಛೆಗೆ ಕಾನೂನು ಮಾನ್ಯತೆ ನೀಡಿದ ಪೊಲೀಸರು ಯುವ ಜೋಡಿಗೆ ನ್ಯಾಯ ಒದಗಿಸಿದ್ದಾರೆ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.